ಹಾಲೆಲೂಯಾ! ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಸಿದ್ಧವಾಗಿದ್ದೀರಾ? ಅನುದಿನದ ಧ್ಯಾನ ಬೆಳಿಗ್ಗೆ 7 ಗಂಟೆಗೆಲ್ಲ ನಿಮ್ಮ ಮುಂದೆ ತರ್ತಿದ್ದೇವೆ. ವಾಕ್ಯಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನು ಕೊಟ್ಟಿರುವ ಸಂದೇಶಗಳೊಂದಿಗೆ ಪ್ರತಿದಿನ ಒಂದು ಹೊಸ ಸಂದೇಶದೊಂದಿಗೆ ನಮ್ಮ ಸ್ಥಿತಿಗತಿಗಳನ್ನು ಅರಿತಿರುವ ದೇವರು ನಮಗೆ ಅವಶ್ಯಕವಾದ ಸಂದೇಶಗಳನ್ನು ಕೊಡುತ್ತಿರುವಾಗ ಎಷ್ಟೋ ಜನ ಆಧರಿಸಲ್ಪಟ್ಟು ಬಲ ಹೊಂದಿ ಮೇಲುಗಳನ್ನು ಹೊಂದುತ್ತಾ ಇದ್ದೇವೆಂದು ತಿಳಿಸುತ್ತಾ ಇದ್ದೀರಿ. ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ, ಈ ದಿನ ದೇವರೇನು ಹೇಳ್ತಾರೆಂದು ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತಿಗಾಗಿ ಕಾದುಕೊಂಡಿದ್ದೇವೆ. ನಮ್ಮ ಸ್ಥಿತಿಗತಿ ಅರಿತಿರುವ ದೇವರೇ, ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಮ್ಮನ್ನು ಬಹಳ ಚೆನ್ನಾಗಿ ಅರಿತ ದೇವರಾಗಿದ್ದಾರೆ. ನಮ್ಮ ಹೃದಯ ಸ್ಪಂದನ ಅರಿತಿರುವ ದೇವರಾಗಿದ್ದಾರೆ. ನಮ್ಮ ಹೃದಯದ ಆಸೆ ಅರಿತಿರುವ ದೇವರಾಗಿದ್ದಾರೆ. ನಮ್ಮ ಹೃದಯದ ಆಕಾಂಕ್ಷೆ ಅರಿತಿರುವ ದೇವರಾಗಿದ್ದಾರೆ. ನಮ್ಮ ಸ್ಥಿತಿಯನ್ನು ಅರಿತು ನಮ್ಮ ಮೇಲೆ ದಯ ತೋರಿಸುವ ದೇವರಾಗಿದ್ದಾರೆ. ಮಾನವನು ಕೆಟ್ಟು ಹೋಗಿದ್ದಾನೆ. ದೇವರು ಒಳ್ಳೆಯವನನ್ನಾಗಿ ಮಾಡಿದ್ದಾರೆ. ಯಥಾರ್ಥರನ್ನಾಗಿ ಮನುಷ್ಯರನ್ನು ದೇವರುಂಟು ಮಾಡಿದ್ದಾರೆ. ಆದರೆ ಅವರೇ ವಿವಿಧ ತಂತ್ರಗಳನ್ನು ಉಂಟು ಮಾಡಿಕೊಂಡು ಪ್ರತಿಯೊಬ್ಬನು ತನ್ನ ಮಾರ್ಗದಲ್ಲಿ ಕೆಟ್ಟು ಹೋದವನಾಗಿದ್ದಾನೆ. ಆದಾಮ ಹವ್ವ ಅವರು ಮಾಡಿರುವ ದೋಷದಿಂದ ಹಂತ ಹಂತವಾಗಿ ಆ ಪಾಪದ ಬೀಜದಲ್ಲಿ ನಾವು ಬದುಕುತ್ತಾ ಪಾಪದೊಂದಿಗೆ ಹೋರಾಡ್ಲಿಕ್ಕಾಗದೆ, ಸೈತಾನನನ್ನು ಜಯಿಸ್ಲಿಕ್ಕಾಗದೆ, ಕರ್ತನಿಗಾಗಿ ಜೀವಿಸಬೇಕೆಂದು ಆಸೆಯುಳ್ಳವರು ಕೂಡ ಈ ದಿನ ಹೋರಾಟಗಳಲ್ಲಿದ್ದಾರೆ. ನಿಜವೇ, ನೀವು ವಾಕ್ಯ ಕೇಳ್ತಿರೋದಾದರೆ ದೇವರನ್ನು ಪ್ರೀತಿಸುವವರಾಗಿದ್ದೀರಿ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಏನೇನೋ ಸಂಗತಿಗಳು ಲಭ್ಯವಿರುವಾಗ ನೀವು ಈ ಸಂದೇಶವನ್ನು ಕೇಳುವವರಾಗಿರೋದಾದರೆ ದೇವರ ಮಾತಿಗಾಗಿ ಕಾದಿರುವಂಥವರು ದೇವರನ್ನು ಪ್ರೀತಿಸುವವರಾಗಿದ್ದೀರಿ ಎಂದು ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮೊಳಗೆ ಒಂದು ಆತುರತೆ ಇದೆ. ನಾನು ದೇವರು ಆಶಿಸಿದಂತಹ ಸ್ಥಿತಿಯಲ್ಲಿ ಇರ್ಲಿಕ್ಕಾಗ್ತಾ ಇಲ್ವಲ್ಲವೇ? ಪಾಪದಿಂದ ದೂರ ಇರ್ಲಿಕ್ಕಾಗುತ್ತಾ ಇಲ್ಲವಲ್ಲವೇ? ಬೇಡ ಅಂದುಕೊಂಡವುಗಳನ್ನೇ ಮಾಡ್ತಿದ್ದೇನಲ್ಲವೇ? ಮಾಡಬೇಕೆಂದಿರುವುದನ್ನು ಮಾಡ್ಲಿಕ್ಕಾಗ್ತಾ ಇಲ್ಲವಲ್ಲವೇ? ವಾಕ್ಯ ಕೇಳುವವರೆಗೂ ದೇವರಿಗಾಗಿ ಬದುಕಬೇಕೆಂಬ ಆಸೆ ಇರುತ್ತೆ. ಹೊರಗೆ ಹೋದರೆ ಬಲಹೀನನಾಗುತ್ತಿದ್ದೇನೆ. ಪ್ರಾರ್ಥನೆ ಮಾಡಿಕೊಂಡಾಗ ಧೈರ್ಯ ಬರುತ್ತೆ. ಮುಗಿದೋದ ನಂತರ ಮತ್ತೆ ಬಲಹೀನವಾಗುತ್ತಿದ್ದೇನೆ. ಈ ಹೋರಾಟ ನಾನು ಹೋರಾಡ್ಲಿಕ್ಕಾಗುತ್ತಾ ಇಲ್ಲ ಎಂದು ಅನೇಕ ಜನರು ಮನಸ್ಸು ಬಿಚ್ಚಿ ಹೇಳ್ತಿದ್ದಾರೆ. ಕೆಲವರಾದರೂ ಭಕ್ತಿ ಇಲ್ಲದಿದ್ರೂ ಕೂಡ ಭಕ್ತಿ ಇದ್ದಂತೆ ಹೊರಗೆ ಭಕ್ತಿಯುಳ್ಳವರ ಹಾಗೆ ಇದ್ದು ಅದರ ಶಕ್ತಿಯನ್ನು ಆಶ್ರಯಿಸಲಾರದವರಾಗಿರುತ್ತಾರೆ ಎಂದು ಕರ್ತನು ಹೇಳಿದ ಪ್ರಕಾರ ಈ ಅಂತ್ಯದಿನಗಳಲ್ಲಿ ಅನೇಕರು ತಮ್ಮ ಯಥಾರ್ಥವಾದ ಜೀವಿತವನ್ನು ದೇವರ ಸನ್ನಿಧಿಗೆ ತರುವುದಿಲ್ಲ. ಮನುಷ್ಯರ ಮುಂದೆ ಏನೋ ಗಂಭೀರವಾಗಿರುವಂತೆ ಕಾಣಿಸಿಕೊಳ್ತಾರೆ. ಆದರೆ ಬೈಬಲ್ನಲ್ಲಿ ಭಕ್ತನಾದ ಪೌಲನನ್ನು ನೋಡುತ್ತೇವೆ. ಪೌಲನು ದೇವರ ಸನ್ನಿಧಿಯಲ್ಲಿ ಎಷ್ಟರ ಮಟ್ಟಿಗೆ ಪರಿಶುದ್ಧಗೊಳ್ಳುತ್ತಾ ಇದ್ದನು ಗೊತ್ತಾ? ಎಷ್ಟರ ಮಟ್ಟಿಗೆ ಅವನು ದೇವರಿಗಾಗಿ ಬದುಕಲು ಹೋರಾಡುತ್ತಾ ಇದ್ದನು ಗೊತ್ತಾ? ಕೆಲವೊಂದು ಸಾರಿ ಅವನ ಹೃದಯಾಂತರಾಳದಿಂದ ಬರುವಂತಹ ಕೂಗು ಈ ದಿನ ನಮ್ಮಂಥವರಿಗೆ ಒಂದು ಸ್ಫೂರ್ತಿಯನ್ನು, ಒಂದು ಕನ್ವಿಕ್ಷನ್ ಅನ್ನು, ಒಂದು ಮನವರಿಕೆಯನ್ನು ಉಂಟು ಮಾಡುತ್ತವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಅಯ್ಯೋ, ನಾನು ಎಷ್ಟು ಅದೃಷ್ಟವಂತನೂ ಅನ್ನುತ್ತಾ ಇಲ್ಲ. ಅಯ್ಯೋ, ನಾನು ಎಷ್ಟು ಭಕ್ತನೂ ಅನ್ನುತ್ತಾ ಇಲ್ಲ. ಅಬ್ಬಾ, ನಾನು ಎಷ್ಟು ಶ್ರೇಷ್ಠನು ಎಂದು ಹೇಳುತ್ತಾ ಇಲ್ಲ. ಕಣ್ಣು ತೆರೆಕೊಂಡಿರುವ ವ್ಯಕ್ತಿ, ತನ್ನ ಸ್ಥಿತಿಯನ್ನು ಅರಿತುಕೊಂಡ ವ್ಯಕ್ತಿ ತಾನು ಎಂಥವನೆಂಬುದಾಗಿ ತಿಳಿದುಕೊಳ್ಳುತ್ತಾನೆ. ಡಾಂಬಿಕರು, ಸೈತಾನನ ಸಂಬಂಧಿಕರು, ಸೈತಾನನಿಂದ ಪ್ರೇರೇಪಿಸಲ್ಪಡುವಂಥವರು ತಾವು ಏನೋ ಶ್ರೇಷ್ಠರು ಎನ್ನುವಂತೆ, ತಾವೇ ಶ್ರೇಷ್ಠರು ಎಂಬುದಾಗಿ ತಮ್ಮಷ್ಟಕ್ಕೆ ತಾವು ಜಂಬ ಕೊಚ್ಚಿಕೊಳ್ತಾರೆ. ಅದೇ ರೀತಿಯಾಗಿ ಲೋಕದಲ್ಲಿ ಮನುಷ್ಯರು ನನಗೆ ಎಷ್ಟೋ ದುಡ್ಡಿದೆ, ನನಗೆ ಎಷ್ಟೋ ಸುಖ ಇದೆ, ತಿಂದು ಕುಡಿ ಸುಖಪಡು ಎಂದು ಹೇಳಿದ ಐಶ್ವರ್ಯವಂತನ ಹಾಗೆ ಅಹಂಕಾರ ಪಡ್ತಾರೆ. ನನಗೆ ಅಧಿಕಾರ ಇದೆ, ನನಗೆ ಬಲ ಇದೆ, ನನಗೆ ಅಂದವಿದೆ, ನನಗೆ ಅದು ಇದೆ, ನನಗಿದು ಇದೆ, ನನಗೆ ಬಂಧು ಬಳಗ ಇದೆ, ನನಗೆ ವಸ್ತು ವಾಹನಗಳಿವೆ.
ಹೀಗೆ ಎಷ್ಟಿದ್ದರೂ ಕೂಡ ಮಾನವನ ಜೀವಿತ ಇವೆಲ್ಲವುಗಳ ಮೇಲೆ ಆಧಾರಗೊಳ್ಳುವಂಥದ್ದಲ್ವಲ್ಲ. ಎಷ್ಟೇ ಇದ್ದರೂ ಕೂಡ ಮನಸ್ಸಲ್ಲಿ ಸಮಾಧಾನ ಇಲ್ಲದವರಾಗಿಯೇ ಉಳ್ಕೊಳ್ಳುತ್ತಿದ್ದಾರಲ್ಲವೇ? ಅಂತರಂಗದಲ್ಲಿ ಜಯ ಇಲ್ಲದವರಾಗಿ ಉಳ್ಕೊಳ್ತಿದ್ದಾರಲ್ಲವೇ? ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವಂಥವರು ಅದನ್ನು ಗ್ರಹಿಸಿಕೊಳ್ಳುವವರಾಗಿರ್ತಾರೆ. ಅಯ್ಯೋ, ನಾನು ಎಷ್ಟು ದೌರ್ಭಾಗ್ಯನಾಗಿದ್ದೇನೆ! ಇಂಥ ಮರಣಕ್ಕೆ ಒಳಗಾದ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ನಮ್ಮ ಶರೀರ ಮರಣಕ್ಕೆ ಹೋಗುವಂಥದ್ದಾಗಿದೆ ಪ್ರಿಯರೇ. ಒಂದು ವಸ್ತು ಕೊಂಡುಕೊಂಡ್ರೆ ಅದಕ್ಕೆ ಗ್ಯಾರಂಟಿ ಇರುತ್ತೆ, ವ್ಯಾರಂಟಿ ಇರುತ್ತೆ. ಆದರೆ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ, ವ್ಯಾರಂಟಿ ಇಲ್ಲ. ಯಾವಾಗ ಯಾವ ರೀತಿ ಸಾಯುತ್ತೇವೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಇವತ್ತು ಕಾಣಿಸಿಕೊಂಡು ನಾಳೆ ಮಾಯವಾಗಿ ಹೋಗುವಂಥವರಾಗಿದ್ದೇವೆ. ನಾವು ಮಣ್ಣಾಗಿದ್ದೇವೆ, ತಿರುಗಿ ಮಣ್ಣಿಗೆ ಸೇರುತ್ತೇವೆ ಎಂಬುದನ್ನು ನೆನಪಿಟ್ಕೊಳ್ಬೇಕು. ನಮ್ಮೊಳಗೆ ಏನಾದರೂ ಇರುವುದಾದರೆ ಅದು ಕೇವಲ ದೇವರ ಕೃಪೆಯಿಂದಲೇ ಆಗಿದೆ. ಪೌಲನಂತಹ ಭಕ್ತನೇ ನನ್ನನ್ನು ಮರಣಕ್ಕೆ ಒಳಗಾದ ಶರೀರದಿಂದ ನನ್ನನ್ನು ಯಾರು ಬಿಡಿಸಬಲ್ಲರು ಅನ್ನುತ್ತಾನೆ. ಏನಾಗಿದೆ ಮರಣಕ್ಕೆ ಒಳಗಾದ ದೇಹ? 7:14 ಕೂಡ ಓದುತ್ತಿದ್ದೇನೆ ಕೇಳ್ರಿ. ರೋಮ 7:14. ಆದರೆ ನಾನು ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನೂ ಆಗಿದ್ದೇನೆ. ಪಾಪಕ್ಕೆ ಮಾರಲ್ಪಟ್ಟಂತಹ ಶರೀರ ಈ ಶರೀರವಾಗಿದೆ. ಪಾಪವನ್ನೇ ಕೋರಿಕೊಳ್ಳುತ್ತೆ, ಲೋಕ ಇಚ್ಛೆಯನ್ನೇ ಕೋರಿಕೊಳ್ಳುತ್ತೆ, ಶರೀರ ಇಚ್ಛೆಗಳನ್ನೇ ಕೋರಿಕೊಳ್ಳುತ್ತೆ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ. ಯಾವುದನ್ನು ಮಾಡಬೇಕೆಂದು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ. ನಾನು ಮಾಡಬಾರದನ್ನು ಮಾಡುತ್ತಾ ಇದ್ದೇನೆ, ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತಿದ್ದೇನೆ ಅನ್ನುತ್ತಾನೆ. ನಾನು ರಕ್ಷಿಸಲ್ಪಟ್ಟ ನಂತರ ನನ್ನ ಆತ್ಮಕ್ಕೂ ಶರೀರಕ್ಕೂ ಹೋರಾಟವಿದೆ. ಆತ್ಮಾನುಸಾರವಾಗಿರುವವರು ದೇವರ ವಾಕ್ಯಾನುಸಾರವಾಗಿ ಜೀವಿಸುತ್ತಾರೆ. ಶರೀರಾನುಸಾರವಾಗಿರುವವರು ಶರೀರ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. ಆತ್ಮಾನುಸಾರವಾಗಿ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳುತ್ತಿರುವಾಗ ಶರೀರ ಜಯಿಸುವವರಾಗಿರ್ತೇವೆ. ಅದಕ್ಕೆ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಆಹಾರ, ಆಧ್ಯಾತ್ಮಿಕ ವ್ಯಾಯಾಮ, ಆಧ್ಯಾತ್ಮಿಕ ಆಹಾರ ದೇವರ ವಾಕ್ಯವಾಗಿದೆ. ಆಧ್ಯಾತ್ಮಿಕ ವ್ಯಾಯಾಮ ಪ್ರಾರ್ಥನೆಯಾಗಿದೆ. ಆಧ್ಯಾತ್ಮಿಕ ಬಲ ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳುವಂಥದ್ದಾಗಿದೆ. ಅದು ಯಾವಾಗ ನಮ್ಮಲ್ಲಿ ಕಡಿಮೆ ಆಗುತ್ತದೋ ಶರೀರ ಕಾರ್ಯಗಳ ಮೇಲೆ, ಶರೀರದವುಗಳ ಮೇಲೆ ಮನಸ್ಸಿಡ್ತೇವೆ. ಏನು ಕುಡಿಯಬೇಕು, ಏನು ತಿನ್ನಬೇಕು, ಏನು ಧರಿಸಬೇಕು, ಏನು ಸಂಪಾದಿಸಬೇಕು, ಹೇಗೆ ಈ ಲೋಕದಲ್ಲಿ ಸಂತೋಷಿಸಬೇಕು ಎಂಬ ಅದೇ ಆಲೋಚನೆಯಲ್ಲಿರುವಂಥವರು ಆಧ್ಯಾತ್ಮಿಕವಾಗಿ ಮುಂದೆ ಸಾಗಲಾರರು. ನಾವು ಕರ್ತನನ್ನು ಅರಿತುಕೊಂಡ ನಂತರ ಕರ್ತನಿಗಾಗಿ ಬದುಕಬೇಕಂದುಕೊಳ್ತೇವೆ. ಸುಳ್ಳಾಡಬಾರದು ಅಂದುಕೊಂಡು ಸುಳ್ಳಾಡುತ್ತೇವೆ. ಈ ಕುಡುಕನ ಬಗ್ಗೆ ನೋಡಿ, ನಾನು ಕುಡಿಯಬಾರದು, ಇದು ನನ್ನ ಶರೀರ ಹಾಳು ಮಾಡುತ್ತದೆ, ಇನ್ಮೇಲೆ ಕುಡಿಯಲ್ಲ ಎಂದು ಹೆಂಡತಿ ಮೇಲೆ ಆಣೆ ಇಡ್ತಾರೆ, ಮಕ್ಕಳ ಮೇಲೆ ಆಣೆ ಇಡ್ತಾರೆ. ಹೀಗೆ ಆಣೆ ಇಡುವ ಅಗತ್ಯ ಕೂಡ ಇಲ್ಲ ಪ್ರಿಯರೇ. ನಮ್ಮ ಮಾತು ಹೌದಾದ್ರೆ ಹೌದು, ಇಲ್ಲ ಆದ್ರೆ ಇಲ್ಲ ಆಗಿರಬೇಕು. ಎಷ್ಟೋ ಸಾರಿ ನೀವು ಒಡಂಬಡಿಕೆ ಮಾಡಿಕೊಳ್ತೀರಿ, ಆದರೆ ನಿಮ್ಮ ಕೈಲಾಗ್ತಾ ಇಲ್ಲ. ಒಂದು ಪಾಪ ಮಾಡುವುದು ಬಹಳ ಸುಲಭವೇ ಪ್ರಿಯರೇ. ಕಲಿಯುವುದು ಸುಲಭವೇ, ಅದರೊಳಗೆ ತೂರಿಕೊಳ್ಳುವುದು ಸುಲಭವೇ, ಹೊರಗೆ ಬರುವುದೇ ಕಷ್ಟ. ಅದು ದೇವರಿಂದ ಮಾತ್ರವೇ ಸಾಧ್ಯ. ಆತ್ಮಾನುಸಾರವಾಗಿರುವವರು ದೇವರಿಗಾಗಿ ಬದುಕಬೇಕಂದುಕೊಳ್ತಾರೆ, ಆದರೆ ಬದುಕಲಿಕ್ಕಾಗೋದಿಲ್ಲ. ನೀವು ಕೂಡ ಹಾಗಿದ್ದೀರಾ? ಈಗ ಫೆಬ್ರವರಿ 4ನೇ ತಾರೀಕು, ಹೆಚ್ಚು ಕಡಿಮೆ 1 ತಿಂಗಳು ಕೂಡ ನಾವು ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ. ಮತ್ತೆ ಮಾಮೂಲಿ ಆಗ್ಬಿಡ್ತು ನಮ್ಮ ಬದುಕು ಎಂಬುದಾಗಿ ಹೇಳೋರು ಎಷ್ಟೋ ಜನ ಇದ್ದಾರಲ್ಲವೇ? ಭಾನುವಾರ ಸಭೆಗೆ ಹೋಗಬೇಕನ್ನುತ್ತಿದ್ದೇವೆ, ಹೋಗ್ಲಿಕ್ಕಾಗ್ತಾ ಇಲ್ಲ. ಉಪವಾಸ ಇರ್ಬೇಕಂದ್ಕೊಳ್ತಿದ್ದೇವೆ, ಇರ್ಲಿಕ್ಕಾಗ್ತಾ ಇಲ್ಲ. ಪ್ರಾರ್ಥಿಸಬೇಕಂದ್ಕೊಳ್ತಿದ್ದೇವೆ, ಪ್ರಾರ್ಥಿಸ್ಲಿಕ್ಕಾಗ್ತಿಲ್ಲ. ಹಳೆ ಚಟ ಬಿಟ್ಟು ಬಿಡಬೇಕಂದ್ಕೊಳ್ತಿದ್ದೇವೆ, ಆದರೆ ಬಿಡ್ಲಿಕ್ಕಾಗ್ತಾ ಇಲ್ಲ. ಮತ್ತೆ ಕುಡ್ದೆ, ಮತ್ತೆ ಸಿಗರೇಟ್ ಸೇದಿದೆ, ಮತ್ತೆ ಬ್ರ್ಯಾಂಡಿ ವಿಸ್ಕಿ ಕುಡ್ದೆ, ಮತ್ತೆ ಫ್ರೆಂಡ್ಸ್ ಜೊತೆ ತಿರುಗಾಡ್ದೆ, ಮತ್ತೆ ಪಾಪಕ್ಕೆ ಅವಕಾಶ ಕೊಟ್ಟೆ ಎಂದು ಹೀಗೆ ನಿಮ್ಮನ್ನು ನೀವೇ ದ್ವೇಷಿಸಿಕೊಳ್ಳುತ್ತಾ ಇದ್ದೀರೇನೋ? ಮೇಲಿಂದ ಮೇಲೆ ನಿಮ್ಮಷ್ಟಕ್ಕೆ ನೀವೇ ಕುಗ್ಗಿಸಿಕೊಳ್ಳುತ್ತಾ ಇದ್ದೀರೇನೋ? ಅದೇ ಹೋರಾಟ ಪೌಲನಿಗೂ ಕೂಡ ಉಂಟಾಯಿತು. ನಾನು ಮಾಡಬೇಕೆಂದಿರುವುದನ್ನು ಮಾಡಲಿಕ್ಕಾಗುತ್ತಾ ಇಲ್ಲ, ಆದರೆ ಮಾಡಬಾರದನ್ನೇ ಮಾಡುತ್ತಾ ಇದ್ದೇನೆ. ಇದೇ ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 20ನೇ ವಚನ ಕೂಡ ನೋಡಿ. ಮಾಡಬಾರದೆನ್ನುವ ಕೆಲಸ ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು ಅನ್ನುತ್ತಾನೆ. ಪಾಪ ಎನ್ನುವುದು ಬಹು ಭಯಂಕರವಾಗಿದೆ ಪ್ರಿಯರೇ. ಆಜ್ಞೆ ಅತಿಕ್ರಮಿಸುವುದು ಪಾಪ, ದುರ್ನೀತಿ ಪಾಪ. ಈ ಪಾಪ ನಮ್ಮನ್ನು ಬಂದಿ ಆಳುಗಳನ್ನಾಗಿ ಮಾಡುತ್ತೆ, ಪಾಪ ನಮ್ಮನ್ನು ಹಿಡಿದುಕೊಳ್ಳುತ್ತೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ
ಪಾಪ ವಿಮೋಚಕನಾಗಿ ಬಂದಿದ್ದಾರೆ, ಪಾಪಕ್ಕೆ ಪರಿಹಾರ ಕೊಡಲು ಬಂದಿದ್ದಾರೆ. ದುಡ್ಡಿನಿಂದಲೇ ಸಂತೋಷ ಕೊಡಲು ದೇವರು ಬಯಸಿದ್ದೇ ಆದರೆ ದೇವರು ನಮಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ರು. ನಮ್ಗೆ ಆರೋಗ್ಯವೇ ಮುಖ್ಯವಾಗಿದ್ರೆ ಆತನು ವೈದ್ಯನಾಗಿ ಬಂದು ಸ್ವಸ್ಥಪಡಿಸಿ ಹೋಗ್ತಾ ಇದ್ದನು. ನಿಮಗೆ ಆರೋಗ್ಯ ಇದ್ದಾಗಿಯೂ, ನಿಮಗೆ ಆರ್ಥಿಕ ದುಡ್ಡು ಎಷ್ಟೇ ಇದ್ದಾಗಿಯೂ, ನಿಮ್ಮ ಅಂತರಂಗದಲ್ಲಿ ನಿಮಗೆ ಪಾಪದ ಮೇಲೆ ಜಯ ಇಲ್ಲದಕ್ಕಾಗಿ, ನಿಮ್ಮ ಪಾಪ ವಿಮೋಚನೆಗಾಗಿ ತನ್ನ ರಕ್ತವನ್ನೇ ಸುರಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಯಾರು ಬಿಡಿಸುತ್ತಾರೆ ನನ್ನನ್ನು? ಈ ಶರೀರ ಮನಸ್ಸಿನಿಂದ ನಮ್ಮನ್ನು ಬಿಡಿಸಬಲ್ಲಾತನು ಯಾವ ವೈದ್ಯನಿಲ್ಲ, ಯಾವ ಟ್ಯಾಬ್ಲೆಟ್ ಕೂಡ ಇಲ್ಲ. ನೀವು ಹೋಗಿ ಕೇಳ್ನೋಡಿ. ಹೊಲಸು ಮಾತಾಡ್ತಿದ್ದೇನೆ ಸಾರ್, 2 ಮಾತ್ರೆ ಕೊಡಿರಿ ಹೊಲಸು ಮಾತಾಡಲಾರದಂತೆ ಎಂಬುದಾಗಿ ಮೆಡಿಕಲಲ್ಲಿ ಕೇಳ್ನೋಡಿ. ನನಗೆ ಮೋಹದ ನೋಟ ಬಹಳ ಹೆಚ್ಚಾಗಿದೆ, ಬಹಳ ಶರೀರ ಇಚ್ಛೆ ಉಂಟಾಗ್ತಿದೆ, ನನಗೊಂದು ಇಂಜೆಕ್ಷನ್ ಕೊಡಿ ಅಂತ ಕೇಳ್ನೋಡಿ. ಸಾರಾಯಿಯಿಂದ ಬಿಡಿಸಬೇಕೆಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇಡ್ತಾರೆ, ಕೆಲವು ದಿನ ಅಲ್ಲಿರ್ತಾರೆ, ಕೆಲವು ದಿನಗಳವರೆಗೂ ಅಲ್ಲಿರ್ತಾರೆ, ತಿರುಗಿ ಬಂದು ಅದೇ ಸರಾಯಿ ಕುಡಿಯುವುದನ್ನು ಮುಂದುವರಿಸುತ್ತಾರೆ. ಅದಕ್ಕೆ ಕಾರಣ, ಪಾಪ ಜಯಿಸುವಂತಹ ಶಕ್ತಿ ವೈದ್ಯರ ಕೈಯಲ್ಲಿಲ್ಲ, ಮನುಷ್ಯರ ಕೈಯಲ್ಲಂತೂ ಇಲ್ಲವೇ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಮಾರ್ಪಡ್ಲಿಕ್ಕಾಗಲ್ಲ. ನಾನು ಮಾರ್ಪಡ್ತೇನೆ ಎಂದು ನೀವು ಅನ್ನಬಹುದು. ನೀವು ಮಾರ್ಪಡಬೇಕೆಂಬ ಆಸೆ ನಿಮಗಿರುತ್ತೆ. ನೀವು ಕೆಲವೊಂದನ್ನು ಮಾಡಬೇಕನ್ನುತ್ತೀರಿ, ಮಾಡ್ಲಿಕ್ಕಾಗಲ್ಲ. ಹೀಗೆ ಇರಬೇಕಂದ್ಕೊಳ್ತೀರಿ, ಇರಲಿಕ್ಕಾಗಲ್ಲ. ಕಾರಣ, ಬೇರೆ ನಿಯಮ ನಿಮ್ಮೊಳಗಿದೆ. ನಿಮ್ಮೊಳಗಿರುವ ಪಾಪದಿಂದ ನಿಮಗೆ ಬಿಡುಗಡೆಯಾದ ಹೊರತು ನಿಮ್ಮ ಸ್ವಭಾವದಲ್ಲಿ ಮಾರ್ಪಡುವಿಕೆ ಬರೋದಿಲ್ಲ. ಅಯ್ಯೋ, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಯಾರು ಬಿಡಿಸುತ್ತಾರೆ ಎಂದು ಕೂಗಿಕೊಂಡಿರುವ ಈ ಭಕ್ತನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ನೆಕ್ಸ್ಟ್ ವಚನ ಏನು ಹೇಳುತ್ತೆ ನೋಡಿ. ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನು ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡೆದುಕೊಳ್ಳುವವನಾಗಿದ್ದೇನೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನನ್ನನ್ನು ಪಾಪ ಮರಣಗಳಿಂದ ಬಿಡಿಸಿತು. ಕ್ರಿಸ್ತನ ಜೀವವನ್ನುಂಟು ಮಾಡುವ ಪವಿತ್ರಾತ್ಮ ಪಾಪ ನಿಯಮಗಳಿಂದ ನನ್ನನ್ನು ಬಿಡಿಸಿತು ಅನ್ನುತ್ತಾನೆ. ಹಾಲೆಲೂಯ! ಅದಕ್ಕೆ ಕ್ರಿಸ್ತನನ್ನು ಹೊಂದಿಕೊಂಡವರು ಜಯಶಾಲಿಗಳಾಗಿರುತ್ತಾರೆ. ಯೇಸು ಕ್ರಿಸ್ತನಿಗೆ ನಾವು ಪ್ರಾರ್ಥನೆ ಮಾಡುವಾಗ ಪಾಪವನ್ನು ಜಯಿಸಬಲ್ಲಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಹೊಂದಿಕೊಳ್ತೇವೆ. ಯೇಸುವಿನ ನಾಮದಲ್ಲಿ ನಮಗೆ ಪಾಪದ ಮೇಲೆ, ಸೈತಾನನ ಮೇಲೆ ಬಿಡುಗಡೆ ಮತ್ತು ಜಯ ಇದೆ. ಅದಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನವೂ ನೀವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳಿರಿ. ಅದಕ್ಕೆ ನಿಮಗೆ ಆಧ್ಯಾತ್ಮಿಕ ಆಹಾರವಾಗಿರುವ ದೇವರ ವಾಕ್ಯವನ್ನು ಓದಿರಿ. ನಿಮ್ಮ ಆತ್ಮ ಬಲಪಡಿಸಿಕೊಳ್ಳುವಾಗ ನೀವು ಶರೀರವನ್ನು ಜಯಿಸುತ್ತೀರಿ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕೆಂದು ಯಾವಾಗಲೂ ಶರೀರದ ಕುರಿತಾಗಿ ಆಲೋಚಿಸುತ್ತಾ, ಶರೀರಕ್ಕೆ ಬೇಕಾದ ಸಂಗತಿಗಳನ್ನು ಪೂರೈಸುತ್ತಾ, ಶರೀರಕ್ಕೆ ಬೇಕಾದವುಗಳನ್ನೇ ಪೂರೈಸುತ್ತಾ, ಕೋರಿಕೊಳ್ಳುತ್ತಾ ಶರೀರವನ್ನೇ ಬಲಪಡಿಸಿಕೊಳ್ಳುವುದಾದರೆ ಆತ್ಮ ಬಲಹೀನವಾಗ್ತದಲ್ಲವೇ? ಅದಕ್ಕೆ ಆತ್ಮಾನುಸಾರವಾಗಿ ನಾವು ಪ್ರವರ್ತಿಸುವಾಗ 3 ಹೊತ್ತು ನಮ್ಮ ಶರೀರಕ್ಕೆ ಆಹಾರ ಎಷ್ಟು ಅವಶ್ಯಕವೋ 3 ಹೊತ್ತು ನಮ್ಮ ಹೃದಯಕ್ಕೆ ಆಧ್ಯಾತ್ಮಿಕ ಆಹಾರವಾಗಿರುವ, ಜೀವಾಹಾರವಾಗಿರುವ ದೇವರ ವಾಕ್ಯ ಅಷ್ಟೇ ಅವಶ್ಯಕವಾಗಿದೆ. ದೇವರ ಸನ್ನಿಧಿಯಲ್ಲಿ ನಾವು ಸಂತೈಸಲ್ಪಡುತ್ತೇವೆ. ಆತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಾಗ. ಎಷ್ಟು ಕಾಲ ಬ್ರದರ್ ಈ ಹೋರಾಟ ಎಂದು ಕೇಳುವಿರೋ? ಸ್ವಲ್ಪ ಕಾಲವೇ. ನಮ್ಮ ಯೇಸು ತಿರುಗಿ ಬರಲಿಕ್ಕಿದ್ದಾರೆ. ನಮಗೆ ಪರಿಪೂರ್ಣವಾದ ಬಿಡುಗಡೆ ದೊರಕುವ ಹಾಗೆ ಈ ಮಣ್ಣಿನ ಲೋಕದಿಂದ, ಸೈತಾನನ ಅಧಿಕಾರದಲ್ಲಿರುವ ಈ ಲೋಕದಿಂದ, ಕುಗ್ಗಿಸಿ ಬಿಡುವ ಶರೀರದಿಂದ ನಮ್ಮನ್ನು ಬಿಡಿಸಿ ಮಹಿಮೆಯ ಶರೀರಗಳಿಂದ ಪರಲೋಕದಲ್ಲಿ ನಿರಂತರವೂ ಜೀವಿಸುವ ಭಾಗ್ಯ ನಮಗೆ ಅನುಗ್ರಹಿಸಲಿಕ್ಕಿದ್ದಾರೆ. ಅಲ್ಲಿಯವರೆಗೂ ನಾವು ಈ ಹೋರಾಟದಲ್ಲಿ ಯೇಸುವಿನ ನಾಮದಲ್ಲಿ ಜಯ ಹೊಂದುತ್ತಲೇ ಮುಂದಕ್ಕೆ ಸಾಗಬೇಕು. ಇನ್ನೊಂದು ವಚನ ಓದುತ್ತೇನೆ ಕೇಳ್ರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಈ ಗುಡಾರ ಅಂದ್ರೆ ಈ ಶರೀರ ಒಂದು ಗುಡಾರವೇ ಆಗಿದೆ. ಗುಡಾರ ಅಂದ್ರೆ ಗೊತ್ತಲ್ಲವೇ? ಒಂದು ಟೆಂಟ್, ಟೆಂಪರರಿ ಟೆಂಟ್, ಬಿಲ್ಡಿಂಗ್ ಅಲ್ಲ ಅದು. ಈ ಗುಡಾರದಲ್ಲಿದ್ದೇವೆ. ಈ ಶರೀರ ಕ್ಷೀಣಿಸಿ ಹೋಗ್ತದೆ. ಈ ಶರೀರ ಮಣ್ಣು, ತಿರುಗಿ ಮಣ್ಣಿಗೆ ಸೇರುತ್ತದೆ. ಆದರೆ ಈ ಗುಡಾರದಲ್ಲಿರುವ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಈ ಪಾಪ ಭಾರದೊಂದಿಗೆ, ಈ ಹೋರಾಟದೊಂದಿಗೆ, ಈ ಶ್ರಮೆಗಳೊಂದಿಗೆ, ಲೋಕ ವೇದನೆಯೊಂದಿಗೆ ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ. ಮೃತ್ಯುವಾದದ್ದು ನುಂಗಿ ಹೋಗಿ ಜೀವವೊಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಏನಂತೆ? ಈ ಮಣ್ಣಿನ ಶರೀರವನ್ನು
ಮಹಿಮೆಯ ಶರೀರವನ್ನಾಗಿ ಮಾರ್ಪಡಿಸುತ್ತೇನೆ ಅಂದಿರುವ ಕರ್ತನ ಬರೋಣಕ್ಕಾಗಿ, ಆತನ ಆ ಸಮಯಕ್ಕಾಗಿ ನಾವು ಕಾದು ಎದುರು ನೋಡ್ತಿದ್ದೇವೆ. ಅದಕ್ಕಾಗಿ ಕರ್ತನ ಬರೋಣವನ್ನು ಅಪೇಕ್ಷಿಸುತ್ತಾ ಭಯದಿಂದ ನಡುಗುತ್ತಾ ನಮ್ಮ ರಕ್ಷಣೆಯನ್ನು ಮುಂದುವರಿಸುವವರಾಗಿರೋಣ. ದೇವರಿಗಾಗಿ ಜಯಶಾಲಿಗಳಾಗಿ ಕರ್ತನ ನಾಮದಲ್ಲಿ ಜಯ ಹೊಂದುತ್ತಾ ಆತನ ರಾಜ್ಯದ ವಾರಸುದಾರರಾಗಿರುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಶರೀರ ನಮ್ಮನ್ನು ಕುಗ್ಗಿಸಿ ಬಿಡುತ್ತಾ ಇದೆ ದೇವರೇ. ಪಾಪದ ಇಚ್ಛೆಗಳ ಕಡೆಗೆ ಸೆಳೆಯುತ್ತಾ ಇದೆ. ಅದನ್ನು ಜಯಿಸಬಲ್ಲಂತಹ ಆಧ್ಯಾತ್ಮಿಕ ಶಕ್ತಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿ ನಿಮ್ಮ ವಾಕ್ಯದಿಂದ ನಂಬಿಕೆಯೊಂದಿಗೆ ಸೈತಾನನನ್ನು ಎದುರಿಸುವ ಹಾಗೆ, ಪಾಪವನ್ನು ಜಯಿಸುವ ಹಾಗೆ ಸಹಾಯ ಮಾಡಿರಿ. ಯಾರ್ಯಾರು ಇನ್ನೂ ಈ ಉದಯ ಕಾಲದಲ್ಲಿ ಪಾಪಕ್ಕೆ ದಾಸರಾಗಿದ್ದಾರೋ, ಕುಡುಕುತನಕ್ಕೆ, ಮದ್ಯಪಾನಕ್ಕೆ ಬಂದಿಯಾಳುಗಳಾಗಿದ್ದಾರೋ, ಸ್ಮೋಕಿಂಗಿಗೆ, ವ್ಯಭಿಚಾರಕ್ಕೆ, ಶರೀರ ಇಚ್ಛೆಗಳಿಗೆ, ಲೋಕದಾಸೆಗಳಿಗೆ, ಕೋಪ, ಅಸೂಯೆ, ದ್ವೇಷ ಎಂಬ ಶರೀರ ಸಂಬಂಧವಾದ ಕಾರ್ಯಗಳಿಗೆ ಬಂದಿಯಾಳುಗಳಾಗಿದ್ದಾರೋ ಮತ್ತು ಆತ್ಮಿಕ ಜೀವಿತದಲ್ಲಿ ಮುಂದುವರಿಯದೆ ಹೋರಾಡುತ್ತಾ ಇದ್ದಾರೋ, ಅಂಥವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಘೋಷಿಸುತ್ತೇವೆ. ನೂತನವಾದ ಸ್ವಭಾವವನ್ನು, ನೂತನವಾದ ಬಲವನ್ನು ಕೊಟ್ಟು ನಮಗೆ ಈ ಲೋಕದಲ್ಲಿ ನಿಮಗೆ ಸಾಕ್ಷಿಯಾಗಿ ಬದುಕಬೇಕು ಎಂದು ನೀವು ಹೇಳಿರುವುದರಿಂದ ನಿಮ್ಮ ವಾಕ್ಯವನ್ನು ಕೇಳುವ ಈ ನಿಮ್ಮ ಪ್ರಿಯರನ್ನು ಸ್ವಲ್ಪವೂ ಕೂಡ ಲೋಕ ಕಾರ್ಯಕ್ಕೆ ಅವಕಾಶ ಕೊಡದೆ ನಿಮಗೆ ಸಾಕ್ಷಿಗಳಾಗಿ ಬದುಕಲು ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಸುರಿಯಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ತಿಳಿಯಪಡಿಸುತ್ತಾ ಇರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.